ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನ 13 ಮಾರ್ಚ್ 2026ರಂದು ನೇರವಾಗಿ ರೈತರ ಖಾತೆಗೆ 2,000 ರೂಪಾಯಿಯನ್ನ ಜಮಾ ಮಾಡ್ತಿದ್ದಾರೆ. ನೀವು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ ಅಥವಾ ಮೊದಲು ತಮಗೆ ಹಣ ಬರ್ತಾ ಇತ್ತು, ಇವಾಗ ಹಣ ಸ್ಟಾಪ್ ಆಗಿದೆ, ಹಣ ಬರ್ತಾ ಇಲ್ಲಪ್ಪ ಅಂತಂದ್ರೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮ್ಗೆ ಯಾವ ಕಾರಣಕ್ಕೋಸ್ಕರ ತಮಗೆ ಪಿಎಂ ಕಿಸಾನ್ ಹಣ ಬರ್ತಾ ಇಲ್ಲ, ಬರ್ಬೇಕಾದ್ರೆ ತಾವು ಏನ್ ಮಾಡ್ಬೇಕು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿನ ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸುಮಾರು 3 ತಿಂಗಳಿಂದ ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗ್ತಿರ್ಲಿಲ್ಲ. ಈಗ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ 13 ಮಾರ್ಚ್ 2026ರಂದು 2,000 ರೂಪಾಯಿಯನ್ನ ರೈತರ ಖಾತೆಗೆ ಜಮಾ ಮಾಡ್ತಿದ್ದಾರೆ. ತಾವು ಕೂಡ ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, ಆದ್ರೆ ತಮಗೆ ಈ ಒಂದು ಯೋಜನೆಯ ಹಣ ಜಮಾ ಆಗ್ತಾ ಇಲ್ಲ, ಅಥವಾ ಮೊದಲು ನಿಮಗೆ ಹಣ ಜಮಾ ಆಗಿತ್ತು, ಇವಾಗ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಮೊದಲಿಗೆ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗೂಗಲ್ ಕ್ರೋಮಿಗೆ ಹೋಗಿ ಫ್ರೂಟ್ಸ್ ಪಿಎಂ ಕಿಸಾನ್ ಅಂತ ಟೈಪ್ ಮಾಡಿ, ಹಾಗೆ ಸರ್ಚ್ ಮಾಡಿ, ನಂತರ ಈ ರೀತಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಇದರ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ತಾವು ಡೈರೆಕ್ಟ್ ಆಗಿ ಬರಬಹುದು. ಬಂದಾದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ವರದಿಗಳು ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಆಪ್ಷನ್ ಸಿಗುತ್ತೆ. ಅದಾದ ನಂತರ ಇಲ್ಲಿ ಘೋಷಿಸಿದ ರೈತರ ಪಟ್ಟಿ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬ್ಳಿ, ಹಾಗೆ ನಿಮ್ಮ ಊರು, ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವೀಕ್ಷಿಸಿ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ರೀತಿಯಾಗಿ ನಿಮ್ಮ ಊರಿನ ಯಾರೆಲ್ಲ ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅವರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡ್ತಿರಬಹುದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಹಾಗೆ PMK ID, ರೈತರ ಹೆಸರು ಮತ್ತು ಸ್ಥಿತಿ ಏನಿದೆ, ಇದು ಅಪ್ರೂವಲ್ ಆಗಿದೆನಾ, ಅಪ್ರೂವಲ್ ಆಗಿಲ್ವಾ ಅಂತ, ಹಾಗೆ ಪಿಎಂ ಕಿಸಾನ್ ಗೆ ಕಳಿಸಲಾಗಿದೆನಾ ಇಲ್ಲ ಅಂತ ಕೂಡ ಇಲ್ಲಿ ನೋಡ್ತಿರಬಹುದು ಎಸ್ ಮತ್ತು ನೋ ಅಂತ ಇಲ್ಲಿ ಕಾಣ್ತಾ ಇದೆ. ಸೊ ಈ ಒಂದು ನಿಮ್ಮ ಊರಿನ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆನಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಇಲ್ಲಿ ಸ್ಥಿತಿಯಲ್ಲಿ ಅಪ್ರೂವಲ್ ಆಗಿದೆನಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರಬಹುದು ಈ ಒಂದು ಲಿಸ್ಟ್ ಅಲ್ಲಿ ಕೆಲವೊಬ್ಬರಿಗೆ ಅಪ್ರೂವ್ಡ್ ಆಗಿದೆ, ಕೆಲವೊಬ್ಬರಿಗೆ ಹೋಲ್ಡ್ ಕೂಡ ಆಗಿದೆ. ನಾನು ನಿಮಗೆ ಹೋಲ್ಡ್ ಆಗಿರೋದು ಇನ್ಫಾರ್ಮೇಶನ್ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಅಪ್ಲಿಕೇಶನ್ ಪೆಂಡಿಂಗ್ ಇನ್ JDA ಭೂಮಿ ಸಸ್ಪೆಕ್ಟ್ ಕೇಸ್ ಅಂತ. ಸೊ ಈ ರೀತಿ ಏನಾದ್ರು ತಮ್ದು ಕೂಡ ಅಪ್ಲಿಕೇಶನ್ ಹೋಲ್ಡ್ ಆಗಿದೆನಾ, ಅಪ್ರೂವಲ್ ಆಗಿಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಥವಾ ಒಂದ್ ವೇಳೆ ಅಪ್ರೂವಲ್ ಆಗಿದ್ರು ಕೂಡ ಇಲ್ಲಿ ಪಕ್ಕದಲ್ಲಿ ಏನಾದ್ರು ನೋ ಅಂತ ಬರ್ತಾ ಇದೆನಾ, ಸ್ಥಿತಿಯಲ್ಲಿ ನೋ ಅಂತ ಏನಾದ್ರು ಬರ್ತಾ ಇದೆನಾ, ಅದೊಮ್ಮೆ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಸ್ನೇಹಿತರೆ, ಇಲ್ಲಿ ನಿಮ್ಮ PMK ID ನ ಕಾಪಿ ಮಾಡ್ಕೊಳ್ಳಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಈಗ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ರಲ್ಲ, ಅಲ್ಲಿ ಒಂದು ಸ್ಥಿತಿ ಪರಿಶೀಲನೆ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ತಾವು ಕ್ಲಿಕ್ ಮಾಡ್ಕೊಂಡು ನಮ್ಮ PMK ID ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿ ತಾವು ಕಾಪಿ ಮಾಡಿರುವಂತ ತಮ್ಮ PMK ID ನ ಇಲ್ಲಿ ಹಾಕಿ ನಂತರ ಹುಡುಕುವಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಇಲ್ಲಿ ಅರ್ಜಿಯ ಸ್ಥಿತಿ ಬರುತ್ತೆ, ಇಲ್ಲಿ ನಿಮ್ಮ ಹೆಸರು, PMK ID ಎಲ್ಲ ಇರುತ್ತೆ ಸ್ನೇಹಿತರೆ. ತದನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಇಶ್ಯೂ ವಿತ್ ಸೀಡಿಂಗ್ ಆಫ್ GOI ಅಂತ. ಸೊ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ. ಇಲ್ಲಿ ಈ ಒಂದು ರೈತರ ಈಗ ಸದ್ಯಕ್ಕೆ ಪಿಎಂ ಕಿಸಾನ್ ಹಣ ಸ್ಟಾಪ್ ಆಗಿದೆ. ಯಾವ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡಿದೀವಿ ಅಂತ ಅವರು ಇಲ್ಲಿ ರೀಸನ್ ಕೂಡ ಮೆನ್ಷನ್ ಮಾಡಿದ್ದಾರೆ. 1/2/2019 ನಂತರ ಸ್ವಾಧೀನಗೊಂಡಿರುವಂತಹ ಆಸ್ತಿ ಇರೋದ್ರಿಂದ ಇವರಿಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಸ್ಟಾಪ್ ಮಾಡಿದೀವಿ ಅಂತ ಅವರು ಇಲ್ಲಿ ಒಂದು ರೀಸನ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ತಮ್ಗೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ ಹಣ ಮೊದಲು ಬರ್ತಾ ಇತ್ತು, ಇವಾಗ ಸ್ಟಾಪ್ ಆಗಿದ್ರೆ ಯಾವ ಕಾರಣಕ್ಕೆ ಸ್ಟಾಪ್ ಆಗಿದೆ ಅಂತ ತಾವು ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ತಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಯಾರು ತಾವು ಪಿಎಂ ಕಿಸಾನ್ ಯೋಜನೆಯ EKYC ಅಥವಾ ಸೆಂಟ್ರಲ್ ID ಫ್ರೂಟ್ಸ್ EKYC ಮಾಡ್ಕೊಂಡಿದ್ರೆ ನಿಮ್ಗೆ ಈ ವರ್ಷದ 2,000 ರೂಪಾಯಿನ ಜಮಾ ಆಗುತ್ತೆ. ಅದರ ಜೊತೆಗೆ ತಮ್ದೇನಾದ್ರೂ ಸ್ಟಾಪ್ ಆಗಿತ್ತು ಹೋದ ವರ್ಷ, ತಮಗೆ ತಾವೇನಾದ್ರೂ EKYC ಮಾಡ್ದೇನೆ ತಾವು ಹಾಗೆ ಬಿಟ್ಟಿದ್ರಿ ಅಂದ್ರೆ ಅವರಿಗೂ ಕೂಡ ಈ ವರ್ಷ 4,000 ರೂಪಾಯಿ ನಿಮ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ತಮ್ಮ ಪಿಎಂ ಕಿಸಾನ್ ಯೋಜನೆ ಅರ್ಜಿ ಸಲ್ಲಿಸಿದ್ರು ಕೂಡ ಹಣ ಯಾಕೆ ಬರ್ತಾ ಇಲ್ಲ ಅಂತ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ಈ ಒಂದು ಮಾಹಿತಿ ಇರುವಂತಹ ವಿಡಿಯೋನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.